ರುಕೋ, ಇವನು ಮೋಸ ಮಾಡ್ತಿದ್ದಾನೆ, ಅವನ್ನ ನಂಬೇಡ, ನನ್ನ ಹತ್ರ ಬಾ. ಮೋಸ ಮಾಡ್ತಾ ಇರವ ನಾನಲ್ಲ, ನೀನು. ಲೇ ಪಟ್ಟಾಪಟ್ಟಿ ಚಡ್ಡಿ ಬನೆ, ನೀನೆಲ್ಲ ಕಣೋ ನಿಜವಾದ ನಟರಾಜ, ನಾನು. ಇವತ್ತು ನಿನ್ನ ಚಡ್ಡಿ ಉದುರೋಗ್ಬೇಕು, ಹೊಡಿತೀನಿ. ನೀನು ಚಡ್ಡಿ ಉದುರಿಸಿದ್ರೆ ನಾನು ನಿನ್ನ ಪ್ಯಾಂಟ್ ಶರ್ಟ್ ಉದುರಿಸ್ಬಿಡ್ತೀನಿ. ಇವರಿಬ್ರಲ್ಲಿ ಯಾರು ನಿಜವಾದ ನಟರಾಜ್ ಅಂತ ಕನ್ಫ್ಯೂಸ್ ಆಯ್ತಾ ಇದ್ದಲ್ಲಪ್ಪ. ಪರೋರೇ, ಅದು ಕನ್ಫ್ಯೂಸ್ ಅಲ್ಲ, ಕನ್ಫ್ಯೂಸ್. ಡೋಂಗಿ ನಟರಾಜ ಈಗಲಾದ್ರೂ ಗೊತ್ತಾಯ್ತಾ ದಿಟ್ಟವಾದ ನಟರಾಜ ಯಾರ, ನಾಟಕ ಮಾಡ್ತಾರ ನಟರಾಜ ಯಾರ ಅಂತ. ಸುಮ್ಮನೆ ಬಿಡ. ನಾನು ಯಾರಂತ ಗೊತ್ತಾಗ್ಲಿಲ್ವಾ? ನಾನು ನಿನ್ನ ಬಾಲ್ಯದ ಬೆಸ್ಟ್ ಫ್ರೆಂಡ್ ನಟರಾಜ. ಯಾಕ್ರು ಹಂಗೆ ನೋಡ್ತಾ ಇದೆಯಾ? ನಂಬಿಕೆ ಬರ್ತಾ ಇಲ್ವಾ? ಅದೇ ನಾನು ನೀನು ಚಿಕ್ಕವರಾಗಿದ್ದಾಗ ಜೋಕಾಲಿ ಆಟ ಆಡಿದ್ದು, ಪೈಲ್ವನ್ ತೋಟದಲ್ಲಿ ಸೀಬಣ್ಣು ಕತ್ತಿಂದಿದ್ದು, ನಾ ಮರದ ಮೇಲಿಂದ ಬಿದ್ದಾಗ ನೀನು ನನ್ನ ನೋಡಿ ನಕ್ಕಿದ್ದು, ಇದು ಯಾವ್ದು ನೆನಪಿಲ್ವಾ? ಗೌಡ್ರೆ, ಇವನೇ ನಿಜವಾದ ನಟರಾಜ ರೀ. ನಮ್ಮ ಕನ್ನಡ ಮಿಸ್ಟ್ರು ನೀನು ಹೊಡೆದ್ರು ಅಂತ ಸ್ಕೂಲ್ ಬಿಟ್ಟ ಮೇಲೆ ನಾನು ಅವ್ರು ಕಲ್ ತಗೊಂಡು ಹೊಡೆದಿದ್ದು, ಯಾವ್ದು ನೆನಪಿಲ್ವಾ ನಿಂಗೆ? ನಟರಾಜನೇ. ನಟರಾಜ, ನೀನು ಇನ್ನೂ ಬದುಕಿದೆಯಲ್ಲ? ಯಾಕ್ರೂ ಹಿಂಗೆ ಕೇಳ್ತಾ ಇದೆಯಾ? ಬ್ಯಾಜಾರ್ ಮಾಡ್ಕೊಂಬೇಡ. ನೀನು ನನ್ನ ಕಣ್ಮುಂದೆನೆ ನೀರಲ್ಲಿ ಕೊಚ್ಕೊಂಡು ಹೊಂಟೋದಿಯಲ್ಲ, ಅದಕ್ಕೆ ಹಂಗೆ ಕೇಳ್ತಿ. ಅವತ್ತು ನೀರಲ್ಲಿ ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ನಾ, ಆಗ ದೊಡ್ಡ ಮರ ಸಿಕ್ತು. ಆ ಮರ ಹಿಡ್ಕೊಂಡು ದಡಕ್ಕೆ ಬಂದೆ. ದಡಕ್ಕೆ ಬಂದಿದ್ದು ಮಾತ್ರ ನೆನಪು, ಆಮೇಲೆ ಏನಾಯ್ತು ಅಂತ ಒಂದೂ ನೆನಪಿಲ್ಲ. ಒಂದಿನ ಇದಕ್ಕಿದ್ದಂಗೆ ಜ್ಞಾನ ಬಂತು, ಕಣ್ಬಿಟ್ಟು ನೋಡಿದ್ರೆ ಕಾಡ್ಜನ ಮಧ್ಯೆ ಇದ್ದೀನಿ. ಆಮೇಲೆ ಗೊತ್ತಾಗಿದ್ದು ಅವರೇ ನನ್ನ ಕಾಪಾಡಿದ ಅಂತ. ವಾಪಸ್ ಊರಿಗೋಗಿ ನಿನ್ನ ಬಗ್ಗೆ ವಿಚಾರಿಸ್ದೆ, ಆಮೇಲೆ ಗೊತ್ತಾಯ್ತು ನೀ ಇಲ್ಲಿದೆ ಅಂತ, ಅದಕ್ಕೆ ಹುಡ್ಕೊಂಬಂದೆ. ನಟರಾಜ, ನೀನ್ ಬಂದಿದ್ದು ಒಳ್ಳೇದಾಯ್ತು ಕಂಬಿಡು. ನಾನು ಯಾವಾಗೂ ನಿನ್ನೆ ಕೆಪ್ತಿ ಮಾಡ್ಕೊತಾ ಇದ್ದಿ. ಹಂಗಾದ್ರೆ ಇವರಿಬ್ರು ಯಾರ? ಹಂಗಾದ್ರೆ ನೀವಿಬ್ರು ನಟರಾಜ ಅಂತ ನಾಟಕ ಆಡಿದ್ರಾ? ಪರೋರೇ, ಈ ರೀತಿ ಎಲ್ಲ ಮಾತಾಡ್ಬೇಡಿ ಪ್ಲೀಸ್. ನಿಮ್ಮ ಬಾಲ್ಯದ ಗೆಳೆಯ ನಟರಾಜನ ನೆನೆಸ್ಕೊಂಡು ನೀವು ಪಡ್ತಿದ್ದ ಸಂಕಟನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ನೀವು ಖುಷಿಯಾಗಿರ್ಬೇಕು ಅಂತ ನಾನು ಈ ರೀತಿ ನಾಟಕ ಮಾಡಿದೆ. ಎಂತ ಅಭಿನಯ! ಬಾವು, ನೀವ್ಯಾಕೆ ನಾಟಕ ಮಾಡಿದ್ರಿ? ಬಾರು, ಅಣ್ಣಯ್ಯಪ್ಪನವ್ರು ಮಾಡ್ತಾರ ನಾಟಕ ನಿನಗೆ ಗೊತ್ತಾಗ್ಲಿ ಅಂತ ನಾನು ನಾಟಕ ಮಾಡ್ಬಿಟ್ಟಿ. ನಟರಾಜ, ಇದೆಲ್ಲ ನಿನ್ ತಲೆಗೆ ಹಾಕೊಂಬೇಡ. ನಿನ್ಗೆ ಇಷ್ಟವಾದ ಅಡ್ಗೆ ಮಾಡಿವ್ನಿ, ಬಾ ಉಂಡುವಂತೆ. ಬಾ ಬಾ. ನೋಡಿ ಗೌಡ್ರೆ, ಬಾಳೆಹಣ್ಣು ಸಿಪ್ಪೆನ ನಾವು ಬಿಡಿಸಿದ್ರೆ ಹಣ್ಣನ್ನ ಕೋತಿ ಕಿತ್ಕೊಂಡು ಹೊರಟಾಯ್ತು. ಬನ್ನಿ, ಇದೇನೋ 2 ಪೆಗ್ ಹಾಕೋಣ. ಆಯ್ತು ಅಣ್ಣಯ್ಯಪ್ಪನವ್ರೆ, ಈ ಅಣ್ಣ ನಂದು, ದುಡ್ಡು ನಿಮ್ದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್